ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ದುಃಖ ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖ ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ನಂಬಿಕೆ ನನ್ನಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆನು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಸೈತಾನ ಶಕ್ತಿಯೋ ಪಾಪದ ಜೀವಿತವೋ ಈಗಲೇ ನನ್ನೇಸು ಒಡೆದಾಕುವ. ಸೈತಾನ ಶಕ್ತಿಯೋ ಪಾಪದ ಜೀವಿತವೋ ಈಗಲೇ ನನ್ನೇಸು ಒಡೆದಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವ ಓಡಿಸುವೆವು. ಸ್ತುತಿಯ ಆಯುಧ ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮಗಳು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ,
ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ಅಮೂಲ್ಯವಾದ, ಯೇಸುವಿನ ಸರಿಸಾಟಿ ಇಲ್ಲದ, ಯೇಸುವಿನ ಮೃತ್ಯುಂಜಯವಾದಂಥ ಆ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು 10ನೇ ವಾಲ್ಯೂಮ್ಗೆ ನಿಮ್ಮನ್ನು ಬರಮಾಡ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ದಿನ ಸಂತಸದ ಸುದ್ದಿ. ಎಲ್ಲೆಲ್ಲೂ ಕೂಡ, ಭೂಮಿ ಎಲ್ಲೆಲ್ಲೂ ಕೂಡ, ಪರಲೋಕದ ಎಲ್ಲೆಲ್ಲೂ ಕೂಡ ಒಂದು ಸಂತಸದ ಸುದ್ದಿ ಏನೆಂದರೆ ಕ್ರಿಸ್ತನು ಮರಣವನ್ನು ಜಯಿಸಿದ್ದಾನೆ. ಪಾಪದ ಅಧಿಕಾರವನ್ನು ಸಂಪೂರ್ಣವಾಗಿ ನಾಶಪಡಿಸಿ ಮರಣದ ಕೊಂಡಿಯನ್ನು ಮುರಿದು ಪಾತಾಳದ ಮೇಲೆ ಜಯವನ್ನು ಆತನು ಹೊಂದಿಕೊಂಡು ಆತನು ಈ ದಿನ ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಎದ್ದಿದ್ದಾನಲ್ಲವಾ. ಆತನನ್ನು ಮಹಿಮೆ ಪಡಿಸುವ, ಆತನನ್ನು ಘನಪಡಿಸುವ, ಆತನು ತನ್ನನ್ನೇ ತಾನು ತಗ್ಗಿಸಿಕೊಂಡಿದ್ದರಿಂದ, ಆತನು ಮರಣದವರೆಗೂ ತನ್ನನ್ನೇ ತಾನು ತಗ್ಗಿಸಿಕೊಂಡಿದ್ದರಿಂದ ದೇವರು ಆತನ ನಾಮವನ್ನು ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮವಾಗಿ ಆತನ ನಾಮವನ್ನು ಇಟ್ಟಿದ್ದಾನೆ. ಪ್ರಿಯರಲ್ವಾ, ಈ ಒಂದು ದಿನ ಆ ಒಂದು ನಾಮವನ್ನು ನಾವು ಮಹಿಮೆ ಪಡಿಸುವುದು ಯುಕ್ತವಾದದ್ದು, ಅದು 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 ನಿಜವಾಗಲೂ ಅರ್ಥಗರ್ಭಿತವಾದದ್ದು ಪ್ರಿಯರೇ. ಯಾಕೆಂದರೆ ಆತನು ಜಯಿಸಿದ್ದು ಮರಣವನ್ನು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಸತ್ತಂಥ ಎಲ್ಲ ಕಾರ್ಯಗಳಲ್ಲಿಯೂ ಮತ್ತೆ ಜೀವವನ್ನು ಕೊಡುವುದಕ್ಕಾಗಿ ನಮ್ಮೆಲ್ಲರನ್ನು ಆತನು ಜೀವಂತವಾಗಿ, ಪಾಪದ ಶಾಪದಿಂದ ಬಂಧನದಲ್ಲಿ ಇದ್ದಂಥ ನಮ್ಮನ್ನು ಜೀವಂತವಾಗಿ ಎಬ್ಬಿಸಿ ಪರಲೋಕ ರಾಜ್ಯದಲ್ಲಿ ನಮಗೋಸ್ಕರ ಆತನು ಸ್ಥಳವನ್ನು ಉಂಟು ಮಾಡಿದ್ದಾನಲ್ಲ, ಆತನಿಗಾಗಿ ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಈ ಒಂದು ದಿನದಲ್ಲಿ ಆಮೆನ್. ನನ್ನೊಂದಿಗೆ ಸೇರಿ ಆ ಒಂದು ರಕ್ಷಕನನ್ನು, ನಮಗಾಗಿ ಬಂದು, ನಮಗಾಗಿ ಸತ್ತು, ನಮಗಾಗಿ ಜೀವಂತವಾಗಿ ಎದ್ದಿರುವಂಥ ಆ ಯೇಸುವನ್ನು ನಾವೆಲ್ಲರೂ ಕೂಡ ಮಹಿಮೆ ಪಡಿಸೋಣವೇ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ನಮ್ಮ ಕರ್ತನಲ್ಲಿ ಹರ್ಷಿಸುವೆವು, ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಪ್ರಿಯವಾದವರೇ, ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿ ಜೀವಂತವಾಗಿ ಎದ್ದಿರುವುದರಿಂದ ಈ ಒಂದು ದಿನ ನಮ್ಮ ವಿರುದ್ಧವಾಗಿ ಎದ್ದೇಳುವಂಥ ಯಾವ ಶತ್ರುಗಳ ಬಲವೂ ಕೂಡ ನಮಗೆ ವಿರುದ್ಧವಾಗಿ ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ಅರಿತವರಾಗಿ, ನಾವು ಅದನ್ನು ಜಯಘೋಷದಿಂದ ನಾವು ಹಾಡಿ ಹೊಗಳುವವರಾಗಿ ನಾವು ಮಾರ್ಪಡೋಣ ಪ್ರಿಯರೇ. ನಮ್ಮ ಕಣ್ಣಿಗೆ ಕಾಣುವಂಥ ಶತ್ರುಗಳು ಇನ್ಮೇಲೆ ನಮ್ಮ ವಿರುದ್ಧವಾಗಿ ಜಯಿಸಲಾರರು ಎಂಬುದಾಗಿ ದೇವರು ನಮಗೋಸ್ಕರ ಶಿಲುಬೆಯಲ್ಲಿ ಜಯವನ್ನು ಹೊಂದಿದ್ದಾನೆ. ಬನ್ನಿರಿ ಆತನನ್ನು ಸ್ತುತಿಸೋಣ. ಇಂದು ಕಾಣುವ ಶತ್ರುಗಳ ಎಂದಿಗೂ ಕಾಣಲಾರೆವೋ, ಇಂದು ಕಾಣುವ ಐಗುಪ್ತ್ಯರ ಎಂದಿಗೂ ಕಾಣಲಾರೆವೋ. ಯೇಸು ನಮಗಾಗಿ ಯುದ್ಧ ಮಾಡುವ, ಯೇಸು ನಮಗಾಗಿ ಯುದ್ಧ ಮಾಡುವ. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಶಿಲುಬೆಯಲ್ಲಿ ಆತನು ಎಲ್ಲವನ್ನ ಆತನು ಸೋಲಿಸಿರುವುದರಿಂದ, ಸೈತಾನನ ತಲೆಯನ್ನು ಜಜ್ಜಿರುವುದರಿಂದ, ಮರಣದ ಅಧಿಕಾರವನ್ನ, ಪಾತಾಳದ ಅಧಿಕಾರವನ್ನು ಮುರಿದಿರುವುದರಿಂದ ನಮ್ಮ ವಿರುದ್ಧವಾಗಿ ಯಾವ ಮಂತ್ರವೂ ಇಲ್ಲ, ಯಾವ ಶಕುನವೂ ಇಲ್ಲ. ಅನೇಕ ಬಾರಿ ನನ್ನ ವಿರುದ್ಧವಾಗಿ ಈ ಒಂದು ಮಾಂತ್ರಿಕ ಶಕ್ತಿಗಳು ನನ್ನನ್ನು ಬಾಧಿಸ್ತವೆ ಎಂಬುದಾಗಿ ಭಯಪಡುತ್ತಿರುವಂಥ ದೇವರ ಮಗುವೆ, ಕ್ರಿಸ್ತನ ರಕ್ತವು ನಿನ್ನ ಮೇಲಿರುವುದಾದರೆ, ಆತನ ಒಂದು ಮಹಿಮೆಯಾದಂಥ ಆತ್ಮವು ನಿನ್ನೊಳಗೆ ವಾಸ ಮಾಡುವುದಾದರೆ, ನಿನಗೆ ವಿರುದ್ಧವಾಗಿ ಯಾವ ಮಂತ್ರವೂ ಇಲ್ಲ, ಯಾವ ಶಕುನವೂ ಇಲ್ಲ. ಬನ್ನಿರಿ,
ದೇವರ ವಾಕ್ಯವನ್ನು ಆರಿಕೆ ಮಾಡೋಣ. ನಮಗೆದುರಾದ ಮಾಟವಿಲ್ಲ, ಶಕುನವು ಎಂದೂ ಇಲ್ಲ. ನಮಗೆದುರಾದ ಮಾಟವಿಲ್ಲ, ಶಕುನವು ಎಂದೂ ಇಲ್ಲ. ಸೈತಾನ್ ನಮ್ ಕಾಲಿನ ಕೆಳಗೆ, ಇಂದು ಸೈತಾನ್ ನಮ್ ಕಾಲ ಕೆಳಗೆ. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಆಮೇಲೆ ಇನ್ನು ನಮಗೆ ಚಿಂತೆ ಇಲ್ಲ, ಇನ್ನು ಯಾವಾಗಲೂ ನಮ್ಮ ಬಾಯಲ್ಲಿ ಸ್ತೋತ್ರ ಮಾತ್ರವೇ ಪ್ರಿಯರೇ. ಯಾಕಂದರೆ ಕ್ರಿಸ್ತನು ನಮ್ಮ ಬಾಯಲ್ಲಿ ನೂತನ ಹಾಡನ್ನು ಇಟ್ಬಿಟ್ನು. ಅದೇನೆಂದರೆ ಅದು ದೇವರ ಸ್ತೋತ್ರವೇ. ಥ್ಯಾಂಕ್ ಯು ಲಾರ್ಡ್, ನಿನ್ನನ್ನು ಮಹಿಮೆ ಪಡಿಸ್ತೇವೆ ಅಪ್ಪ. ನನ್ನ ಜೀವಿತದಲ್ಲಿ ಇದ್ದಂಥ ಸತ್ತೋದ ನಂಬಿಕೆಯನ್ನು ನೀ ಜೀವಂತವಾಗಿ ಎಬ್ಬಿಸ್ಬಿಟ್ಟೆ ಅಪ್ಪ. ನನ್ನ ಜೀವಿತ ಏನಾಗ್ತದೋ ಎನ್ನುವಂಥ ಭಯವನ್ನು ನನ್ನಲ್ಲಿ ನೀಗಿಸಿದಂಥ ಆ ಮೃತ್ಯುಂಜಯನೇ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ. ಯಾವುದಕ್ಕೂ ಚಿಂತಿಸದೆ ಈಗಲೇ ಸ್ತುತಿಸುವೆವು. ಯಾವುದಕ್ಕೂ ಚಿಂತಿಸದೆ ಈಗಲೇ ಸ್ತುತಿಸುವೆವು. ನಾವು ಎಂದೆಂದು ಸ್ತುತಿಸುವೆವು, ನಾವು ಎಂದೆಂದು ಸ್ತುತಿಸುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಲಾ 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 ಲಾ. ಹೌದು ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಯೇಸು ಆತನು ನಮಗೋಸ್ಕರವಾಗಿ ಎಷ್ಟು ನಿಜವಾಗಿ ಈ ಲೋಕಕ್ಕೆ ಇಳಿದು ಬಂದನೋ, ಎಷ್ಟು ನಿಜವಾಗಿ ಆತನು ನಮಗೋಸ್ಕರ ಬದುಕಿ ನಮಗೋಸ್ಕರ ಆತನು ಸತ್ತನೋ, ಆತನು ಸುರಿಸಿದ ರಕ್ತವು ಎಷ್ಟು ನಿಜವೋ, ಆತನು ಶಿಲುಬೆಯಲ್ಲಿ 3 ಮೊಳೆಗಳಿಂದ ತೂಗಾಕಲ್ಪಟ್ಟದ್ದು ಎಷ್ಟು ನಿಜವೋ ಅಷ್ಟೇ ನಿಜವು ಆತನು ಸತ್ತವರ ಮಧ್ಯದಿಂದ ಜೀವಂತವಾಗಿ ಎದ್ದದ್ದು. ಹೌದು ನನ್ನ ಪ್ರೀತಿಯ ದೇವಜನರೇ, ಇನ್ನೂ ನಮಗೆ ಸಾವು ಅಂತ್ಯವಲ್ಲ, ಇನ್ನೂ ನಮಗೆ ಸಮಸ್ಯೆಗಳು ಅಂತ್ಯವಲ್ಲ. ಯಾಕೆಂದರೆ ಕ್ರಿಸ್ತನು ಮರಣದ ಅಧಿಕಾರವನ್ನು, ಪಾತಾಳದ ಬಲವನ್ನು ಆತನು ಶಿಲುಬೆಯಲ್ಲಿ ಜಡಿದು ಆತನು ಜೀವಂತವಾಗಿ ಎದ್ದಿದ್ದರಿಂದ ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವಿಲ್ಲ ಎಂಬುದಾಗಿ ಆತನು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನರೇ, ಆತನು ಸತ್ತನು, ಸಮಾಧಿ ಮಾಡಲ್ಪಟ್ಟನು, ಆದರೆ ಯುಗ ಯುಗಾಂತರಕ್ಕೂ ಜೀವಿಸುವುದರಿಂದಲೇ ನಾವು ಕೂಡ ಒಂದು ದಿನ ಆತನೊಂದಿಗೆ ಮಹಿಮೆಯಲ್ಲಿ ನಾವು ನಿತ್ಯ ನಿರಂತರಕ್ಕೂ ನಾವು ಜೀವಿಸಲಿಕ್ಕಿದ್ದೇವೆ. ಅಳಿಯದ ರಾಜ್ಯದಲ್ಲಿ ಅಳಿಯದ ರಾಜನೊಂದಿಗೆ ಅಳಿಯದ ಜೀವನವನ್ನು ನೀವು ನಾನು ಬದುಕಲಿಕ್ಕಿದ್ದೇವೆ ಪ್ರಿಯರೇ. ಇದು ಎಂಥ ದೊಡ್ಡ ನಂಬಿಕೆ! ಇತಿಹಾಸವೇ ಕಂಡರಿಯದಂಥ, ನೋಡದಂಥ ಒಂದು ಅಚ್ಚರಿ ನಡೆಯಿತು ಈ ಒಂದು ದಿನ. ಅದು ಏನೆಂದರೆ ಸಮಾಧಿ ತೆರೆಯಲ್ಪಡ್ತು. ಈ ಒಂದು ಪ್ರಪಂಚದಲ್ಲಿ ಎಲ್ಲ ಒಂದು ಸ್ಥಳಗಳನ್ನು ನೋಡುವುದಕ್ಕಾಗಿ ಜನರು ಎಲ್ಲ ಕಡೆಯಿಂದಲೂ ಕೂಡ ವಿಸ್ಮಯವಾದಂಥ ಸ್ಥಳಗಳು, ಅಚ್ಚರಿಯಾದಂಥ ಸ್ಥಳಗಳು, ಸುಂದರವಾದಂಥ ಸ್ಥಳಗಳನ್ನು ನೋಡುವುದಕ್ಕೆ ಅನೇಕ ಪ್ರವಾಸಿಗರು ಎಲ್ಲ ಕಡೆ ಹೋಗ್ತಾರೆ ಪ್ರಿಯರೇ. ಆದರೆ ಒಂದು ಸ್ಥಳದಲ್ಲಿ ಏನೂ ಇಲ್ಲ, ಖಾಲಿಯಾಗಿದೆ ಎಂಬುವಂಥದ್ದನ್ನು ನೋಡೋದಕ್ಕೋಸ್ಕರವೇ ಸಂತೋಷದಿಂದ ಪ್ರಪಂಚದಾದ್ಯಂತ ಜನರು ಓಡಿ ಹೋಗಿ ನೋಡುವಂಥದ್ದು ಏನು ಗೊತ್ತಾ? ಅದು ಯೇಸುವಿನ ಸಮಾಧಿಯನ್ನು. ಎಲ್ಲ ಸ್ಥಳಗಳಲ್ಲಿ ಏನಾದರೂ ಇರಬೇಕು ನೋಡೋದಕ್ಕೆ ಎಂಬುದಾಗಿ ಹೋಗುವಂಥ ಜನ ಆ ಒಂದು ಸ್ಥಳದಲ್ಲಿ ಏನೂ ಇಲ್ಲ ಅನ್ನುವಂಥದ್ದನ್ನು ನೋಡೋದಕ್ಕೆ ಒಂದು ಖುಷಿ. ಯಾಕಂದರೆ ಯೇಸು ಸಮಾಧಿಯಲ್ಲಿ ಇಲ್ಲ, ಆತನು ಜೀವಂತವಾಗಿ ಎದ್ದಿದ್ದಾನೆ ಎಂಬುದಾಗಿ ಆ ಒಂದು ಸಂದೇಶ ಪ್ರಪಂಚಕ್ಕೆ ಒಂದು ನಂಬಿಕೆ ಅಲ್ವಾ? ಪ್ರಪಂಚಕ್ಕೆ ಒಂದು ನಂಬಿಕೆ ಅಲ್ವಾ? ಈ ದಿನ ನಿನ್ನ ದೇವರಾದ ಕರ್ತನು, ನೀ ನಂಬಿರುವಂಥ ಆ ರಕ್ಷಕನು, ಆತನು ಸಮಾಧಿಯಲ್ಲಿ ಇಲ್ಲ, ಆತನು ಶಿಲುಬೆಯಲ್ಲಿ ಇಲ್ಲ,
ಆತನು ಜೀವಂತವಾಗಿ ಎದ್ದಿರುವುದರಿಂದ ನಮ್ಮ ಜೀವಿತದಲ್ಲಿ ಸತ್ತು ಹೋಗಿರುವ ಸಮಾಧಾನ, ಸತ್ತು ಹೋಗಿರುವ ನಂಬಿಕೆ, ಸತ್ತು ಹೋಗಿರುವಂಥ ಎಲ್ಲ ರೀತಿಯಾದಂಥ ನಮ್ಮ ಪ್ರಯಾಸಗಳು ಎಲ್ಲವೂ ಕೂಡ ಜೀವಂತವಾಗಿ ಎದ್ದೇಳುವಂಥದ್ದಾಗಿದೆ ಪ್ರಿಯರೇ. ನಮ್ಮ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಮಾರ್ಪಡಲಿಗಿದೆ. ಯಾಕೆಂದರೆ ನಮ್ಮ ದೇವರಂತೆ ಯಾರೂ ಇಲ್ಲ. ಈ ದಿನ ನಾವು ಹೇಳೋಣ, ಅಪ್ಪ, ಭೂಮಿಯಲ್ಲಾಗಲಿ ಪರಲೋಕದಲ್ಲಾಗಲಿ ನಿನ್ನ ಹಾಗೆ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ, ನಿನ್ನ ಹಾಗೆ ಒಬ್ಬರೂ ಇಲ್ಲ ದೇವರೇ. ನಿನ್ನನ್ನು ಆರಾಧಿಸ್ತೇನೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನೀನೇ ನನ್ನ ಆಸೆಯ, ನಿನ್ನನ್ನೇ ನಾ ಆತುಕೊಂಡೆ. ಎಲ್ಲರೂ ನೀನೇ ನನ್ನ ಆಸೆಯ, ನಿನ್ನನ್ನೇ ನಾ ಆತುಕೊಂಡೆ. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಎಲ್ಲರೂ ಹೇಳೋಣ, ಅಪ್ಪ ನಿನ್ನೊಂದಿಗೆ ನಾ ಬಾಳುವುದೇ ನನ್ನ ಆಸೆ. ಅಪ್ಪ, ನೀ ನನ್ನ ಬಲಗೈಯನ್ನು ಹಿಡಿದುಕೊಂಡಿದೆಯಲ್ಲ ಸ್ವಾಮಿ, ನಿನ್ನ ಚಿತ್ತದಂತೆ ನನ್ನನ್ನು ನಡೆಸುವ ಅಪ್ಪ. ನೀ ನನಗೆ ಸಾಕು ದೇವ್ರೆ. ನನ್ನ ಜೀವಿತದಲ್ಲಿ ಅಪ್ಪ, ನೀನು ಸತ್ತು ಹೋದಂಥ ಒಂದು ಕಥೆ ಅಲ್ಲ. ನನ್ನ ಜೀವಿತದಲ್ಲಿ ನಿಜವಾಗಿಯೂ ನನ್ನ ಸಂಗಡವೇ ಇದು ನನ್ನನ್ನು ನಡೆಸುವಂಥ ಜೀವ ಸ್ವರೂಪನಾದ ದೇವರು ನೀನು. ನಿನ್ನನ್ನು ಕೊಂಡಾಡ್ತೇನೆ ಅಪ್ಪ. ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ, ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ. ಅಪ್ಪ ನನ್ನ ಬಲಗೈ ಹಿಡಿದು ನಡೆಸುವೆ, ಅಪ್ಪ ನನ್ನ ಬಲಗೈಯನ್ನು ಹಿಡಿದು ನಡೆಸುವೆ. ನೀನೇ ನನ್ನ ಆಸೆಯಲ್ಲ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆಯಲ್ಲ, ನಿನ್ನನ್ನೇ ನಾ ಆತುಕೊಂಡೆ. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನಿಂಚಿತದಂತೆ ನನ್ನನ್ನು ನಡೆಸುವೆ, ನಿಂಚಿತದಂತೆ ನನ್ನನ್ನು ನಡೆಸುವೆ. ಅಂತ್ಯದಿ ನನ್ನ ಮಹಿಮೆಗೆ ಸೇರಿಸುವೆ, ಅಂತ್ಯದಿ ನನ್ನ ಮಹಿಮೆಗೆ ಸೇರಿಸುವೆ. ಎಲ್ಲರೂ ನನ್ನೊಂದಿಗೆ, ನೀನೇ ನನ್ನ ಆಸೆಯಲ್ಲ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆಯ, ನಿನ್ನ
ನನ್ನನ್ನೇ ನಾ ಆತುಕೊಂಡೆ. ಉಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಉಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನೀನೇ ನನ್ನ ಆಸೆಯಲ್ಲ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆಯಲ್ಲ, ನಿನ್ನನ್ನೇ ನಾ ಆತುಕೊಂಡೆ. ಥ್ಯಾಂಕ್ ಯು ಜೀಸಸ್. ಆಮೆನ್. ಆತನು ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಪಾತ್ರನು. ಪರಲೋಕದಲ್ಲಿ ಪ್ರಿಯರೇ, ಆಮೆನ್, ಆ 7 ಮುದ್ರೆಯುಳ್ಳಂಥ ಸುರುಳಿಯನ್ನು ಒಡೆಯಲು ಯಾರು ಶಕ್ತರು ಎಂಬುದಾಗಿ ಕೇಳುವಾಗ ದೇವರ ವಾಕ್ಯದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನು ಈ ರೀತಿಯಾಗಿ ಹೇಳ್ತಾನೆ, ಆ 7 ಮುದ್ರೆಯುಳ್ಳಂಥ ಸುರುಳಿಯನ್ನು ಮುರಿಯಲು ಯಾರಿಂದ ಸಾಧ್ಯ ಎಂಬುದಾಗಿ ಅಲ್ಲಿ ಕೇಳಲ್ಪಟ್ಟಾಗ ಒಂದು ಶಬ್ದವೂ ಬರಲಿಲ್ಲ. ಅಲ್ಲಿ ಮೌನವು ಆವರಿಸಿತು. ಆ ಸಮಯದಲ್ಲಿ ಯೋಹಾನನು ಹೇಳ್ತಾನೆ, ನಾನು ದುಃಖದಿಂದ ಕಣ್ಣೀರಿನಿಂದ ನಾ ಕೇಳಿದೆ, ಅಯ್ಯೋ, ಈ 7 ಮುದ್ರೆಯುಳ್ಳಂಥ ಈ ಒಂದು ಸುರುಳಿಯನ್ನು, ಆ ಮುದ್ರೆಗಳನ್ನು ಒಡೆಯುವುದಕ್ಕೆ ಯಾರು ಯೋಗ್ಯರಿಲ್ಲವೋ, ಯಾರಿಂದಲೂ ಸಾಧ್ಯವಿಲ್ಲವೋ ಎಂಬುದಾಗಿ ಕಣ್ಣೀರಿಟ್ಟಾಗ ಅಲ್ಲಿ ಪ್ರಧಾನ ದೂತನು ಹೇಳಿದನು, ಭಯಪಡಬೇಡ, ಚಿಂತಿಸಬೇಡ, ಯಜ್ಞದ ಕುರಿಮರಿಯಾದ ಆ ದೇವರು, ಯಜ್ಞದ ಕುರಿಮರಿಯಾದ ಆತನು ಯೋಗ್ಯನಾಗಿದ್ದಾನೆ. ಈ ಸುರುಳಿಯನ್ನು, ಈ ಮುದ್ರೆಗಳನ್ನು ಮುರಿಯುವುದಕ್ಕೆ, ಈ ಸುರುಳಿಯನ್ನು ತೆರೆಯುವುದಕ್ಕೆ ಆತನು ಯೋಗ್ಯನಾಗಿದ್ದಾನೆ ಎಂಬುದಾಗಿ. ಯಾಕೆಂದರೆ ಆ ಯಜ್ಞದ ಕುರಿಮರಿಯಾದ ಅಂತ ದೇವರು ನಮಗೋಸ್ಕರ ಸತ್ತು ಸಮಾಧಿ ಮಾಡಲ್ಪಟ್ಟು ಸತ್ತವರ ಮಧ್ಯದಿಂದ ಜೀವಂತವಾಗಿ ಎದ್ದಂಥ ಏಕೈಕ ದೇವರಾತನಾಗಿದ್ದಾನೆ. ಪರಲೋಕದಲ್ಲಿಯೇ ಆತನ ಆ ಪುನರುತ್ಥಾನದ ಮಹಿಮೆ ತುಂಬಲ್ಪಟ್ಟಿದೆ ಪ್ರಿಯರೇ. ಆತನು ಜೀವವಾಗಿದ್ದಾನೆ. ಜೀವವನ್ನು ಮರಣವು ಅಧಿಕಾರಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಜೀವವನ್ನು ಮರಣವು ಮುಚ್ಚಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಒಳಗೆ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ. ಹೌದು, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನಲ್ವ, ನಾನೇ ಈ ಲೋಕಕ್ಕೆ ಬೆಳಕು, ನಾನೇ ಜೀವವು, ನಾನೇ ಮಾರ್ಗವು, ನಾನೇ ಸತ್ಯವು ಎಂಬುದಾಗಿ. ಆ ಜೀವವಾದಂಥ ಆ ಕ್ರಿಸ್ತನನ್ನ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಜೀವವನ್ನು ಕೊಡುವುದಕ್ಕಾಗಿ, ಸಮೃದ್ಧಿಯಾಗಿ ಕೊಡುವುದಕ್ಕಾಗಿ ಬಂದೆ ಎಂಬುದಾಗಿ. ಆ ಜೀವವಾಗಿರುವಂಥ ಕ್ರಿಸ್ತನನ್ನ ಮರಣವು ಜಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಎಲ್ಲದರ ಮೇಲೆ ಆಳ್ವಿಕೆ ಮಾಡುತ್ತಿದ್ದಂತಹ ಮರಣ, ಮನುಷ್ಯನು ಪಾಪ ಮಾಡಿದ್ದರಿಂದ ಭೂಮಿಯ ಮೇಲೆ ಆಳ್ವಿಕೆ ಮಾಡಿ ಪ್ರತಿಯೊಬ್ಬೊಬ್ಬರನ್ನ ಸೆರೆ ಹಿಡಿಯುತ್ತಿದ್ದಂಥ ಆ ಒಂದು ಮರಣದ ಕೊಂಡಿಯು ಜೀವವಾದಂಥ ಯೇಸುವನ್ನ ಹಿಡಿಯುವುದಕ್ಕೆ ಹೋಗಿ ಆ ಕೊಂಡಿಯೇ ಒಡೆದೋಯ್ತು ಪ್ರಿಯರೇ. ಯಾಕೆಂದರೆ ಆತನು ಜೀವ ಸ್ವರೂಪನಾದ ದೇವರು, ಆತನಲ್ಲಿ ಜೀವ ಉಂಟು, ಆತನಲ್ಲಿ ಜೀವ ಉಂಟು, ಆತನೇ ಜೀವವೂ ಆಗಿದ್ದಾನೆ ಪ್ರಿಯರೇ. ಈ ದಿನ ಎಲ್ಲ ಭಯಗಳು ಮುರಿದೋದಂಥ ದಿನ. ಈ ದಿನ ಎಲ್ಲ ಶಾಪಗಳ ಅಧಿಕಾರಗಳು ಸತ್ತೋದಂಥ ದಿನ. ಈ ದಿನ ಎಲ್ಲ ಪಾಪದ ಅಧಿಕಾರಗಳೆಲ್ಲ ಕಾಲಡಿಯಲ್ಲಿ ಹಾಕಿ ತುಳಿಯಲ್ಪಟ್ಟಂತ ದಿನ ಈ ದಿನ. ಯಾಕೆಂದರೆ ಯೇಸು ಸಮಾಧಿಯಲ್ಲಿ ಹಾಗೆ ಕೊಳುತೋಗಲ್ಪಡುವುದಕ್ಕೆ ದೇವರು ಬಿಟ್ಟಿದ್ದರೆ ಪ್ರಿಯರೇ, ಅದು ಎಲ್ಲವೂ ಕೂಡ ನಮ್ಮ ಒಂದು ಸುವಾರ್ತೆಯು ಜೀವವಿಲ್ಲದೆ ಹೋಗ್ತಾ ಇತ್ತು. ಯೇಸು ಜೀವಂತವಾಗಿ ಪುನರುತ್ಥಾನವಾಗದೇ ಇದ್ದಿದ್ದರೆ ಎಲ್ಲ ಅದ್ಭುತಗಳು, ಎಲ್ಲ ಸುವಾರ್ತೆಯು, ಎಲ್ಲ ರೀತಿಯಾದಂಥ ಆತನು ಮಾಡಿದ ಕಾರ್ಯಗಳು ಎಲ್ಲವೂ ಕೂಡ ಆತನೊಂದಿಗೆ ಮಣ್ಣಾಗಿ ಹೋಗ್ಬಿಡ್ತಿತ್ತು. ಆದರೆ ಯೇಸು ಕ್ರಿಸ್ತನು ನುಡಿದಂತೆಯೇ ಆತನು ಜೀವಂತವಾಗಿ ಎದ್ದಿದ್ದರಿಂದ ಎಲ್ಲ ಅಧಿಕಾರಗಳು, ಎಲ್ಲ ಪ್ರಭುತ್ವಗಳು, ಎಲ್ಲ ರಾಜ್ಯತ್ವಗಳು, ಎಲ್ಲ ದೊರೆತನಗಳು, ಎಲ್ಲ ಆತ್ಮಿಕವಾದ ಕೆಡುಕುತನಗಳು, ಎಲ್ಲ ಮಧ್ಯ ಆಕಾಶದಲ್ಲಿ ಇರುವಂತಹ ದುರಾತ್ಮ ಸೇನೆಗಳು ಎಲ್ಲ
ಕತ್ತಲೆಯ ಆತ್ಮಗಳು, ಎಲ್ಲ ಸೈತಾನನ ರಾಜ್ಯದಲ್ಲಿರುವ ಪ್ರತಿಯೊಂದು ದುರಾತ್ಮಗಳು ದೇವರು ನಮ್ಮ ಕಾಲ ಅಡಿಯಲ್ಲಿ ತಂದಾಕಿಬಿಟ್ಟು ಪ್ರಿಯರೇ, ನಮ್ಮ ವಿರುದ್ಧವಾಗಿ ಎದ್ದೇಳುವ ಆಯುಧವು ಯಾವುದು ಕೂಡ ಫಲಿಸದ ಹಾಗೆ ಕರ್ತನು ಜಯಘೋಷದೊಂದಿಗೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ 3ನೇ ದಿನ ಭೂಮಿಯು ಕಂಪಿಸಿತು. ಯಾಕಂದ್ರೆ ಪರಲೋಕದಿಂದ ದೇವದೂತರು ಇಳಿದು ಬಂದು ಆ ಒಂದು ಕಳ್ಳನ, ಆ ಒಂದು ಸಮಾಧಿಗೆ ಮುಚ್ಚಿದ್ದಂತ ಆ ಬಂಡೆಯನ್ನು ಸರಿಸಿ, ಆ ಒಂದು ಸಮಾಧಿಗೆ ಹಾಕಲ್ಪಟ್ಟಿದ್ದಂತ ಆ ಸರಪಳಿಗಳು ರೋಮ ಸಾಮ್ರಾಜ್ಯದ ಮುದ್ರೆಯನ್ನು ಕಿತ್ತೆಸೆದು ಪರಲೋಕ ರಾಜ್ಯದ ಮಹಿಮೆಯು ಆ ಒಂದು ಸ್ಥಳದಲ್ಲಿ ಪ್ರಕಟವಾಯ್ತಲ್ಲ. ಸಮಾಧಿಯೊಳಗೆ ಇದ್ದಂತ ಆ ಯೇಸು ಜೀವಂತವಾಗಿ ಹೊರಗೆ ಬಂದನಲ್ಲ. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ದಿನ ಆಮೆನ್, ಯಾವುದಕ್ಕೂ ಭಯಪಡಬೇಡಿರಿ, ಯಾವುದರ ಬಗ್ಗೆ ಚಿಂತಿಸಬೇಡಿರಿ. ಯಾಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಆತನು ಯೂದ ಗೋತ್ರದಲ್ಲಿ ಜನಿಸಿದ ಸಿಂಹವು, ಆ ಸಿಂಹವು ಇಂದು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದಾನೆ. ಯೇಸು ಜೀವಂತವಾಗಿ ಎದ್ದಿದ್ದಾನೆ. ಆತನು ಸದಾ ಕಾಲವು ಆತನು ಬಾಳುತ್ತಾನೆ. ಇನ್ನೂ ಮರಣವು ಆತನನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ಜೀವಂತವಾಗಿದ್ದಾನೆ. ಆತನನ್ನು ಮಹಿಮೆ ಪಡಿಸಿರಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಿ ಪ್ರೈಸ್ ಯು. ಹಲ್ಲೆಲೂಯಾ. ಆತನಂತೆ ಪ್ರೀತಿಸುವವರು ನಮಗೆ ಯಾರೂ ಇಲ್ಲ ಪ್ರಿಯರೇ. ಜೀವಂತವಾಗಿ ಎದ್ದಂಥ ದೇವರು ಆತನು ಪರಲೋಕದಲ್ಲಿ ಇದ್ದಾನೋ ಇಲ್ಲೋ, ನಮ್ಮೊಳಗೆ ವಾಸವಾಗಿರುವುದು ನಿಶ್ಚಯ ಅಲ್ಲ. ನಮ್ಮ ಜೀವಿತದಲ್ಲಿ ಮರಣವು ಆವರಿಸಿರುವಾಗಲೂ ಕೂಡ ಮರಣದ ಆ ಭಯವು ನಮ್ಮಲ್ಲಿ ಇರದ ಹಾಗೆ ಜೀವವನ್ನು ತುಂಬಲು ನಮ್ಮೊಳಗೆ ವಾಸ ಮಾಡ್ತಾನಲ್ಲ, ಆ ಸ್ನೇಹ ನಮಗೆ ಸಾಕು ಪ್ರಿಯರೇ. ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ, ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ, ನನ್ನ ಜೊತೆಯಲ್ಲಿ ನೀನಯ್ಯ, ನಿನ್ನ ಸ್ನೇಹವೇ ಸಾಕಯ್ಯ, ನನ್ನೆಲ್ಲವೂ ನೀನಯ್ಯ, ಪ್ರಿಯ ಪ್ರಭುವೇ ಯೇಸಯ್ಯ. ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ, ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ. ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ, ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ. ಬಂಧುಗಳು ನಮ್ಮನ್ನು ಕೈ ಬಿಟ್ಟರು, ಸ್ನೇಹಿತರು ನಮ್ಮನ್ನು ತೊರೆದು ಬಿಟ್ಟರು ಕೂಡ ಆತನ ಸ್ನೇಹ, ಆತನ ಪ್ರೀತಿ ಮಾರ್ಪಡಲ್ಲ ಪ್ರಿಯರೇ. ಆತನು ಒಂದೇ ರೀತಿಯಲ್ಲಿ ಇರುವಂಥ ದೇವರಲ್ವ. ಆ ಒಂದು ದೇವರನ್ನ ನೆನೆಸಿ ಮನಸ್ಸಾರೆ ಆರಾಧಿಸೋಣ. ಯೇಸುವೇ, ನೀನು ಮಾರ್ಪಡಲೇ ಇಲ್ಲಪ್ಪ. ನೀ ಪುನರುತ್ಥಾನಗೊಂಡರೂ ಕೂಡ ದೇವರೇ, ನೀ ಮಾರ್ಪಡಲೇ ಇಲ್ಲ. ನನಗಾಗಿಯೇ ತವಕ ಪಡುವ ದೇವರು ನೀನಾಗಿದ್ದೀರಪ್ಪ. ಬಂಧುಗಳು ನನ್ನ ಬಿಟ್ಟರು, ನನ್ನ ಬಿಡದ ನಿನ್ನ ಸ್ನೇಹ, ಲೋಕದಲ್ಲೆಲ್ಲೆಲ್ಲೂ ಸಿಗದಂಥ ಸ್ನೇಹ, ನನ್ನೇಸು ನಿನ್ನ ಸ್ನೇಹ. ಬಂಧುಗಳು ನನ್ನ ಬಿಟ್ಟರು, ನನ್ನ ಬಿಡದ ನಿನ್ನ ಸ್ನೇಹ, ಲೋಕದಲ್ಲೆಲ್ಲೆಲ್ಲೂ ಸಿಗದಂಥ ಸ್ನೇಹ, ನನ್ನೇಸು ನಿನ್ನ ಸ್ನೇಹ. ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ, ಚಿರಕಾಲ ಸ್ನೇಹ,
ಇದು ನನ್ನೇಸು ಸ್ನೇಹ, ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ. ಕಷ್ಟದಲ್ಲೂ ಕಣ್ಣೀರಲ್ಲೂ ನನ್ನ ಕಾಯುವ ನಿನ್ ಸ್ನೇಹ, ನನ್ನ ಧೈರ್ಯ ಪಡಿಸಿ ಆದರಣೆ ಮಾಡಿದ ನನ್ನೇಸು ನಿನ್ ಸ್ನೇಹ. ಕಷ್ಟದಲ್ಲೂ ಕಣ್ಣೀರಲ್ಲೂ ನನ್ನ ಕಾಯುವ ನಿನ್ ಸ್ನೇಹ, ನನ್ನ ಧೈರ್ಯ ಪಡಿಸಿ ಆದರಣೆ ಮಾಡುವ ನನ್ನೇಸು ನಿನ್ ಸ್ನೇಹ. ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ, ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ. ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಸ್ಥಿನಿಯನೇ, ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ. ನಿಜವಾದದ್ದು ಬಿಡಲಾರದು ಮರೆಯದ ನಿನ್ ಸ್ನೇಹ, ಕಲ್ವಾರಿ ಶಿಲುಬೆಯಲ್ಲಿ ಕಂಡಂತ ಸ್ನೇಹ ನನ್ನೇಸು ನಿನ್ ಸ್ನೇಹ. ನಿಜವಾದದ್ದು ಬಿಡಲಾರದು ಮರೆಯದ ನಿನ್ ಸ್ನೇಹ, ಕಲ್ವಾರಿ ಶಿಲುಬೆಯಲ್ಲಿ ಕಂಡಂತ ಸ್ನೇಹ ನನ್ನೇಸು ನಿನ್ ಸ್ನೇಹ. ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ, ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ. ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ, ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ. ನನ್ನ ಜೊತೆಯಲ್ಲಿ ನೀನಯ್ಯ, ನಿನ್ನ ಸ್ನೇಹವೇ ಸಾಕಯ್ಯ, ನನ್ನೆಲ್ಲವೂ ನೀನಯ್ಯ, ಪ್ರಿಯ ಪ್ರಭುವೇ ಯೇಸಯ್ಯ. ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ, ಚಿರಕಾಲ ಸ್ನೇಹ, ಇದು ನನ್ನೇಸು ಸ್ನೇಹ. ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ, ಚಿರಕಾಲ ಸ್ನೇಹಿತನೇ, ನನ್ನ ಹೃದಯದ ಇನಿಯನೇ. ಹೌದು ಪ್ರಿಯವಾದವರೇ, ಮನುಷ್ಯನು ದೇವರೊಂದಿಗೆ ನಡೆಯುವಂತಹ ಆ ಒಂದು ಅನ್ಯೋನ್ಯತೆ, ಆ ಒಂದು ಪ್ರೀತಿಯು ಕಳೆದೋದಕ್ಕಾಗಿ ದೇವರು ಮನುಷ್ಯನಾಗಿ ಭೂಮಿಯಲ್ಲಿ ಇಳಿದು ಬಂದನು. ನಾವು ಮನುಷ್ಯರ ದೇವರಂತೆ ಮಾರ್ಪಡಬೇಕೆಂಬುದಕ್ಕಾಗಿ ದೇವರು ನ್ಯಾಯ ಪ್ರಮಾಣವನ್ನು ಕೊಟ್ಟರು, ಕಟ್ಟಳೆನ ಕೊಟ್ಟರು, ಪ್ರವಾದಿಗಳನ್ನು ಕಳಿಸಿದರು. ಆದರೆ ಮನುಷ್ಯನು ಒಂದು ದಿನವೂ ಕೂಡ ದೇವರಂತೆ ಬದಲಾಗಲಿಕ್ಕೆ ಆಗಲಿಲ್ಲ. ಪರಿಪೂರ್ಣನಾದ ಆ ದೇವರು, ಎಲ್ಲದರಲ್ಲಿಯೂ ಒಳ್ಳೆಯದೇ ಇರುವಂಥ ಆ ದೇವರು, ಆತನ ಹಾಗೆ ಮಾರ್ಪಡುವುದಕ್ಕೆ ಮನುಷ್ಯನಿಂದ ಆಗಲೇ ಇಲ್ಲ ಪ್ರಿಯರೇ. ಆದರೆ ಮನುಷ್ಯನಿಂದ ದೇವರಂತೆ, ಆತನು ಹೇಳಿದಂತೆ, ಆತನ ವಾಕ್ಯದಂತೆ ನಡೆಯಲಿಕ್ಕೆ ಆಗದೆ ಹೋದಾಗ ಮನುಷ್ಯನಾಗಿಯೇ ದೇವರು ಇಳಿದು ಬಂದನಲ್ಲ. ಮನುಷ್ಯನ ರೀತಿಯಲ್ಲೇ ಮನುಷ್ಯನಿಗಾಗಿಯೇ ಮಣ್ಣಾಗಿ ಆತನು ಇಳಿದು ಬಂದು, ಯಾಕೆ ಆತನು ಇಳಿದು ಬರಬೇಕಾಗಿತ್ತು?
ಹಳೆ ಒಡಂಬಡಿಕೆಯಲ್ಲ, ಮನುಷ್ಯನು ದೇವರಂತೆ ಮಾರ್ಪಡಬೇಕೆಂಬುದಾಗಿ ಎಷ್ಟೋ ಆತನು ಪ್ರಯತ್ನ ಪಟ್ಟಾಗಲೂ ಕೂಡ ಅದು ಅಸಾಧ್ಯವಾಯ್ತಲ್ಲ. ಬೇಡ, ಈ ಮನುಷ್ಯನನ್ನು ನಾವು ನೆನೆಸುವುದೇ ಬೇಡ. ಆ ಒಂದು ಐಕ್ಯತೆ, ಆ ಒಂದು ಸಂಬಂಧ, ಕಳೆದುಕೊಂಡಂಥ ಆ ಒಂದು ಏದೇನ್ ತೋಟದ ಸಂಬಂಧ, ಅದನ್ನು ಹಾಗೆ ಬಿಟ್ಟು ಬಿಡೋಣ ಎಂಬುದಾಗಿ ದೇವರು ಬಿಡದೆ ಆತನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಆತನು ನಮಗೋಸ್ಕರವಾಗಿ ಆತನು ಮನುಷ್ಯನಾಗಿಯೇ ಮಣ್ಣಾಗಿಯೇ ಆತನು ಇಳಿದು ಬಂದನಲ್ಲ. ಇದಕ್ಕಿಂತಲೂ ಒಂದು ದೊಡ್ಡ ಅದ್ಭುತ ನಾವು ಏನನ್ನು ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರೇ. ಮನುಷ್ಯನಾಗಿ ಇಳಿದು ಬಂದು, ಮನುಷ್ಯನಾಗಿ ಜೀವಿಸಿ, ಮನುಷ್ಯನಾಗಿ ನೋವನ್ನು ಸಹಿಸಿಕೊಂಡು, ಮನುಷ್ಯನಾಗಿ ಸತ್ತು, ಮನುಷ್ಯನಾಗಿ ಜೀವಂತವಾಗಿ ಎದ್ದಿದ್ದು ಯಾಕೆ ಗೊತ್ತಾ? ಆ ಒಂದು ಸಂಬಂಧವನ್ನು ಮತ್ತೆ ಕಟ್ಟುವುದಕ್ಕಾಗಿ, ಮತ್ತೆ ನಾವು ದೇವರೊಂದಿಗೆ ನಡೆಯಬೇಕೆಂಬುದಕ್ಕಾಗಿ, ಮತ್ತೆ ನಾವು ದೇವರೊಂದಿಗೆ ಒಂದಾಗಬೇಕೆಂಬುದಕ್ಕಾಗಿಯೇ ಆತನು ಜೀವಂತವಾಗಿ ಮರಣದ ಅಧಿಕಾರವನ್ನು ಮುರಿದು ಆ ಒಂದು ದಿನ, ಆ ಒಂದು ಏದೇನ್ ತೋಟದಲ್ಲಿ ಹೇಳಿದರಲ್ಲ, ಈ ಒಂದು ಹಣ್ಣನ್ನು ತಿನ್ನುವುದಾದರೆ ನೀನು ಸಾಯುವೆ ಎಂಬುದಾಗಿ, ಆ ಒಂದು ಸಾವು ಮನುಷ್ಯನನ್ನು ದೇವರಿಂದ ಬೇರ್ಪಡಿಸಿದ ಆ ಸಾವನ್ನು ಕ್ರಿಸ್ತನ ಶಿಲುಬೆಯಲ್ಲಿ ಆತನು ಜಡೆದು ಆತನು ಜೀವಂತವಾಗಿ ಎದ್ದಿರುವುದರಿಂದ ಇನ್ನು ಆ ಒಂದು ಸಂಬಂಧದಲ್ಲಿ ನಮ್ಮಲ್ಲಿ ಸಾವೇ ಇಲ್ಲ ಪ್ರಿಯರೇ. ಯಾವ ರೀತಿಯಲ್ಲಿ ಆದಾಮನು ದೇವರೊಂದಿಗೆ ಸ್ನೇಹಿತನಾಗಿ ನಡೆದನು, ಅದೇ ರೀತಿಯಲ್ಲಿ ಆತನು ನಮಗೆ ಚಿರಕಾಲದ ಸ್ನೇಹಿತನಾಗಿ, ನಮ್ಮ ಒಂದು ಪ್ರೀತಿಗೆ ಪಾತ್ರನಾದ ದೇವರು ಆತನ ಒಂದು ಪ್ರೀತಿಯನ್ನು ನಮ್ಮ ಮೇಲೆ ಧಾರಾಳವಾಗಿ ಸುರಿಸಿ ಆತ್ಮನ ಮೂಲಕ ಈ ದಿನ ಮತ್ತೆ ನಾವು ಒಂದಾಗಿರುವಂತೆ ದೇವರು ಮಾಡಿದಾನಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಪೌಲನು ಹೇಳುವಂತೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಇನ್ನೂ ಯಾರೂ ಇಲ್ಲ. ಯಾಕೆಂದರೆ ಮರಣವು ಸೋತು ಹೋಯಿತು, ಪಾತಾಳವು ಸೋತು ಹೋಯಿತು. ಇನ್ನು ಆತನ ಒಂದು ಶಿಲುಬೆಯ ಮೂಲಕ, ಆತನ ಪುನರುತ್ಥಾನದ ಮೂಲಕ ನಾನು ಆತನೊಂದಿಗೆ ಒಂದಾಗಿ ಬೆರೆತೋದೆ, ಆತನೊಂದಿಗೆ ನಾ ಒಂದಾಗಿ ಬೆರೆತೋದೆ. ಆತನಲ್ಲಿ ನಾ ಎಲ್ಲವೂ ಒಂದಾಗಿ ಕಳೆದು ಹೋದೆ. ಎಷ್ಟು ಜನ ನನ್ನೊಂದಿಗೆ ಹೇಳ್ತೀರ, ಅಪ್ಪ ನಿನ್ನ ಶಿಲುಬೆಗಾಗಿ ಸ್ತೋತ್ರ, ನಿನ್ನ ಪುನರುತ್ಥಾನಕ್ಕಾಗಿ ಸ್ತೋತ್ರ. ಈ ದಿನ ನಾನು ಬದುಕಿದ್ದೇನೆಂದರೆ ಸ್ವಾಮಿ ಆ ಪುನರುತ್ಥಾನದ ಬಲದಿಂದಲೇ. ಈ ದಿನ ನನ್ನ ವ್ಯಾಧಿಗಳು ಗುಣವಾಗ್ತದೆ ಅಂದರೆ ನಿನ್ನ ಪುನರುತ್ಥಾನದ ಬಲವು ನನ್ನೊಳಗೆ ನೀವು ಒಂದೊಂದು ಬಾರಿಯೂ ಪ್ರಕಟ ಮಾಡ್ತೀರಾ ಸ್ವಾಮಿ. ನಾ ಸೋತು ಹೋಗುವಾಗಲೆಲ್ಲ ಮತ್ತೆ ನಾನು ಎದ್ದೇಳ್ತೇನೆ ಅಂದರೆ ಆ ಪುನರುತ್ಥಾನದ ಬಲವು ನನ್ನೊಳಗೆ ಪ್ರಕಟವಾಗುವುದಕ್ಕಾಗಿ ಸ್ವಾಮಿ ನಿನ್ನನ್ನು ಸ್ತುತಿಸ್ತೇನೆ ಅಪ್ಪ, ನಿನ್ನನ್ನು ನಾನು ಮಹಿಮೆ ಪಡಿಸ್ತೇನೆ ರಾಜ, ನಿನ್ನನ್ನು ಹೊಗಳ್ತೇನೆ ಅಪ್ಪ. ನಿನಗೆ ಸ್ತೋತ್ರ ರಾಜ, ಸ್ತೋತ್ರ. ಮರಣವೇ ನಿನ್ ಬಲವೆಲ್ಲಿ, ಪಾತಾಳವೇ ನಿನ್ ಜಯ ಎಲ್ಲಿ? ಮರಣವೇ ನಿನ್ ಬಲವೆಲ್ಲಿ, ಪಾತಾಳವೇ ನಿನ್ ಜಯವೆಲ್ಲಿ? ಮರಣವ ಜಯಿಸಿದ ರಕ್ಷಕರೇಸು ನನ್ನಲ್ಲಿ ಬಂದಿರುವ, ಸಾವನ್ನು ಅಳಿಸಿ ಅಳಿಯದ ಜೀವವ ನನಗೆ ತಂದಿರುವ. ಮರಣವ ಜಯಿಸಿದ ರಕ್ಷಕನೇಸು ನನ್ನಲ್ಲಿ ಬಂದಿರುವ, ಸಾವನ್ನು ಜಯಿಸಿ ಅಳಿಯದ ಜೀವವ ನನಗೆ ತಂದಿರುವ. ಮರಣವೇ ನಿನ್ ಬಲವೆಲ್ಲಿ, ಪಾತಾಳವೇ ನಿನ್ ಜಯವೆಲ್ಲಿ? ಸಾವಿಗೆ ಅಧಿಪತಿ ಸೈತಾನನ ಯೇಸು ಸಾವಿಂದ ಜಯಿಸಿರುವ, ಸಾವಿಗೆ ಅಧಿಪತಿ ಸೈತಾನನ ಯೇಸು ಸಾವಿಂದ ಜಯಿಸಿರುವ.
ಮರಣ ಭಯದಿಂದ ಜೀವಿಸೋ ನಮಗೋ ಬಿಡುಗಡೆ ನೀಡಿರುವ, ಮರಣ ಭಯದಿಂದ ಜೀವಿಸೋ ಜನರಿಗೋ ಬಿಡುಗಡೆ ನೀಡಿರುವ. ಭಯವಿಲ್ಲವೇ ನಮಗೆ ಭಯವಿಲ್ಲವೇ, ಜಯ ನೀಡಿದ ಯೇಸು ಜಯ ನೀಡಿದ. ಮರಣವೇ ನಿನ್ ಬಲವೆಲ್ಲಿ, ಪಾತಾಳವೇ ನಿನ್ ಜಯ ಎಲ್ಲಿ. ಮರಣವೇ ನಿನ್ ಬಲವೆಲ್ಲಿ, ಪಾತಾಳವೇ ನಿನ್ ಜಯ ಎಲ್ಲಿ. ಎಲ್ಲರೂ ನನ್ನೊಂದಿಗೆ ಮರಣವ ಜಯಿಸಿದ ರಕ್ಷಕನೇಸು ನನ್ನಲ್ಲಿ ಬಂದಿರುವ, ಸಾವನ್ನು ಜಯಿಸಿ ಅಳಿಯದ ಜೀವನ ನನಗೆ ತಂದಿರುವ. ಮರಣವ ಜಯಿಸಿದ ರಕ್ಷಕನೇಸು ನನ್ನಲ್ಲಿ ಬಂದಿರುವ, ಸಾವನ್ನು ಜಯಿಸಿ ಅಳಿಯದ ಜೀವನ ನನಗೆ ತಂದಿರುವ. ಭಯವಿಲ್ಲವೇ ನನಗೆ ಭಯವಿಲ್ಲವೇ, ಜಯ ನೀಡಿದ ಯೇಸು ಜಯ ನೀಡಿದ. ಎಲ್ಲರೂ ಕೂಡ ಭಯವಿಲ್ಲವೇ ನನಗೆ ಭಯವಿಲ್ಲವೇ, ಜಯ ನೀಡಿದ ಯೇಸು ಜಯ ನೀಡಿದ. ಎಲ್ಲರೂ ಕೂಡ ಭಯವಿಲ್ಲವೇ ನನಗೆ ಭಯವಿಲ್ಲವೇ, ಜಯ ನೀಡಿದ ಯೇಸು ಜಯ ನೀಡಿದ. ಪ್ರೀತಿಯ ದೇವಜನರೇ, ಯಾವಾಗಲೂ ಕೂಡ ಒಂದು ನಮ್ಮ ಒಳಗೆ ನಿರಂತರವಾಗಿ ಒಂದು ಸ್ತುತಿಯು, ಒಂದು ಆರಾಧನೆ ನೆಲೆಸಿರಲಿ. ಅದೇನೆಂದರೆ, ನನ್ನ ದೇವರು ಆತನ ಸಾವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಭೂಲೋಕ ಪರಲೋಕದಲ್ಲಿಯೂ ಪಾತಾಳದಲ್ಲಿಯೂ ಎಂದೆಂದಿಗೂ ಉನ್ನತವಾಗಿ, ಎಲ್ಲದರಿಂದಲೂ ಶ್ರೇಷ್ಠನಾಗಿ, ಎಲ್ಲದರ ಮೇಲೆ ಆಳ್ವಿಕೆ ಮಾಡುವವನಾಗಿ ಆತನು ಯುಗ ಯುಗಾಂತರಕ್ಕೂ ಇರುವ ದೇವರು. ಆ ದೇವರು ಒಬ್ಬೊಬ್ಬರ ಮೇಲೆಯೂ ಕೂಡ ಈ ಒಂದು ದಿನ ಆ ಒಂದು ಪುನರುತ್ಥಾನದ ಅಭಿಷೇಕದಿಂದ ತುಂಬಲಿ. ಆ ಒಬ್ಬೊಬ್ಬರ ಮೇಲೆಯೂ ಕೂಡ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಲಿ. ಒಬ್ಬೊಬ್ಬರ ಶರೀರದಲ್ಲಿರುವಂಥ ಎಲ್ಲ ಬೇನೆಗಳನ್ನು ಆತನ ಪುನರುತ್ಥಾನದ ಬಲದಿಂದ ಸಂಪೂರ್ಣವಾಗಿ ಜೀವವುಳ್ಳದಾಗಿ ನಿಮ್ಮ ಒಂದು ಅಂಗಾಂಗಗಳು ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಸಮಾಧಿಯಲ್ಲಿ ಜಜ್ಜಿ ಹೋದಂಥ ಆ ಒಂದು ದೇಹ, ಎಲ್ಲ ಅಂಗಾಂಗಗಳು ನಿಂತು ಹೋದಂಥ ಆ ಒಂದು ಪರಿಸ್ಥಿತಿಯಲ್ಲಿ ಪರಿಶುದ್ಧಾತ್ಮ ದೇವರು ಮೂರನೇ ದಿನ ಬಂದಿದ ಕೂಡಲೇ ಯಾವ ರೀತಿಯಲ್ಲಿ ಎಲ್ಲವೂ ಜೀವವುಳ್ಳದ್ದಾಗಿ, ಎಲ್ಲವೂ ಬಲವುಳ್ಳದ್ದಾಗಿ, ಎಲ್ಲವೂ ಮಾರ್ಪಟ್ಟಿತೋ, ಎಲ್ಲವೂ ಮತ್ತೆ ಪುನಃ ಜೀವ ಹೊಂದಿತೋ, ಅದೇ ರೀತಿಯಲ್ಲಿ ಯಾರ್ಯಾರೆಲ್ಲ ಈ ಒಂದು ದಿನ ಬಲಹೀನತೆಯಲ್ಲಿ, ವ್ಯಾಧಿಯಲ್ಲಿ, ಸಂಕಟದಲ್ಲಿ ಇದ್ದಿರೋ ಎಲ್ಲರ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಎಲ್ಲವೂ ಜೀವವಾಗಿ ಮಾರ್ಪಡಲಿ. ಕ್ರಿಸ್ತನನ್ನು ಸಮಾಧಿಯಿಂದ ಎಬ್ಬಿಸಿದ ಅದೇ ದೇವರಾತ್ಮನು ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿಯೂ ಸತ್ತಂತ ಎಲ್ಲ ಅವಸ್ಥೆಗಳನ್ನು ಜೀವಂತವಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಇನ್ನೊಬ್ಬನಿಗೆ ಘನ ಉಂಟಾಗಲಿ, ಇನ್ನೊಬ್ಬನಿಗೆ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ಭಯವಿಲ್ಲವೇ ಮರಣ ಭಯವಿಲ್ಲವೇ, ಜಯ ನೀಡಿದ ಯೇಸು ಜಯ ನೀಡಿದ. ಭಯವಿಲ್ಲವೇ ಮರಣ ಭಯವಿಲ್ಲವೇ, ಜಯ ನೀಡಿದ ಯೇಸು ಜಯ ನೀಡಿದ. ಮರಣವೇ ನಿನ್ ಬಲವೆಲ್ಲಿ, ಪಾತಾಳವೇ ನಿನ್ ಜಯವೆಲ್ಲಿ, ನಿನ್ ಜಯವೆಲ್ಲಿ, ನಿನ್ ಜಯವೆಲ್ಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ನಾಟಕದಲ್ಲಿರುವ ಎಲ್ಲ ದೇವಜನರಿಗೆ, ವಿಶೇಷವಾಗಿ ಪ್ರವಾದನಾತ್ಮಕ ಸೇವೆಯಲ್ಲಿ ದಾಹವಿರುವ ಎಲ್ಲರಿಗೂ ಒಂದು ಸಂತಸದ ಸುದ್ದಿ. ಇದೇ ಮೇ 1ರಿಂದ 10ರವರೆಗೂ ರೇಮಾ ಪ್ರವಾದನಾ ಸೇವೆ ಅರ್ಪಿಸುವ ಹೆವೆನ್ ಆನ್ ಅರ್ತ್ ಎನ್ನುವ 10 ದಿನಗಳ ಪ್ರವಾದನಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕರ್ತನ ಪ್ರವಾದಿಯಾಗಿರುವ ರೆವರೆಂಡ್ ಸ್ಟೀಫನ್ ಆಲ್ಬರ್ಟ್ ಹಾಗೂ ಅಭಿಷಿಕ್ತ ಬಲವಾದ ದೇವಸೇವಕರು
ನಿಮ್ಮನ್ನು ಸೇವೆಯಲ್ಲಿ ತರಬೇತಿಗೊಳಿಸಲಿಕ್ಕಿದ್ದಾರೆ. ದೇವರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಲ್ಪಡಲು ಹಾಗೂ ಪರಲೋಕದ ಅನುಭವಗಳಿಂದ ತುಂಬಿಸಲ್ಪಡಲು ನೀವು ಆಸೆ ಪಡುವುದಾದರೆ ತಕ್ಷಣವೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 7022918070ಗೆ ಕರೆ ಮಾಡಿ. ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.